ಎಷ್ಟು ಬೇಗ ನೀನು ಮನೆ ಕಾಲಿಡ್ತೀಯ ಅಂತ ನನ್ನ ಮನಸ್ಸು ಹಾತೋರಿತಾ ಇದೆ. ಈ ನನ್ನ ಆಸೆನ ಆದಷ್ಟು ಬೇಗ ಈಡೇರಿಸ್ತೆ ಅಂತ ಅನ್ಕೊಂಡಿದ್ದೀನಿ. ಮುತ್ತು, ನಿನಗೇನು ಆಗಿಲ್ಲ ತಾನೆ? ಯಾರಿಗೇನು ಆಗಿಲ್ಲ ಸಾವ್ಕಾರ್ರೆ. ಅದ್ ಸರಿ, ನಿನ್ನೆ ಹೋದವ್ನು ಇವತ್ತು ಬರ್ತಾ ಇದೆಯಲ್ಲ, ಅದ್ಯಾಕೆ ಕೇಳ್ತೀರಾ ಸಾವ್ಕಾರ್ರೆ? ಅದೊಂದು ದೊಡ್ಡ ಕತೆ. ಊರ್ ಬಿಟ್ಟು ಊರ್ ಹೋಗಿ ಭಾಷೆ ಗೊತ್ತಿಲ್ಲದೆ ಏಟ್ ತಿಂದು ಪರದೇಶ ತರ ಪರದಾಡ್ಕೊಂಡ್ ಬಂದಿದ್ದೀನಿ. ಹೌದು, ಗಾಡಿ ಒಂದೇ ಬಂದಿದೆಯಲ್ಲ? ಗಾಡಿ ಜೊತೆ ಕುದುರೆನೂ ಬಂದಿದೆ. ಅಲ್ಲ, ಇವಳ್ದು ತುಂಬಾನೇ ನಾಟಕ ಆಗೋಯ್ತು ಸಾವ್ಕಾರ್ರೆ. ಕಾಪಾಡಿದ್ದು ಅಲ್ದೆ ಈ ಮನೇಲಿ ಒಂದ್ ಜಾಗ ಬೇಕು ಅಂತಾಳೆ. ಏನಾದ್ರೂ ಕೇಳಿದ್ರೆ ಸತಿ ಸಾವಿತ್ರಿ ತರ ಅಳ್ತಾಳೆ. ನೀವು ಅಂದ್ರೆ ಕಳಿಸ್ಬಿಡ್ತೀನಿ. ಮುತ್ತು, ಓ ಇಲ್ಲೇ ಇರ್ಲಿ ಅಂತೀರಾ? ನಾನು ಹಂಗೆ ಅನ್ಕೊಂಡೆ. ಈ ಮನೇಲಿ ಎಷ್ಟೊಂದು ಜನ ಕೆಲಸ ಮಾಡ್ಕೊಂಡಿಲ್ಲೇ ಇಲ್ವಾ? ಅವ್ರ ಜೊತೆ ಇವಳು ಇಟ್ಕೊಂಡು ಹೋಗ್ತಾಳೆ ಬಿಡು. ನನಗ್ ಗೊತ್ತು ನಿಮ್ ಮನಸ್ಸು ದೊಡ್ಡದು ಅಂತ. ಏನ್ ಒಳ್ಳೆ ಶಿಲಾಬಾಲಿಕೆ ತರ ನಿಂತ್ಕೊಂಡ್ಬಿಟ್ಟೆ. ಕಳ್ಸ್ಕೋ. ರೈಟ್ ರೈಟ್. ಜೀವನಾನೇ ಒಂದು ನಾಟಕ. ನಾವೆಲ್ಲ ಅವರ ಪಾತ್ರಧಾರಿಗಳು ಅಷ್ಟೇ. ಅವನ ಆಡಿಸ್ತಾನೆ, ನಾವು ಆಡ್ತೀವಿ. ನಡೀಲಿ ನಡೀಲಿ. ಗಿಡಗಳು ಯಾವ ಈ ಮನೆಯಲ್ಲಿ ಸರಿಯಾದ ಅರೇಂಜ್ ಆಗಿಲ್ಲ. ಬೇಕಾಗಿ ತಗೊಂತಾನೆ ಅಲ್ಲ. ತಗೊಂಡ್ಬನ್ನಿ. ಯಾವ ಪಾಠ ತಗೊಂಡ್ಬನ್ನಿ. ಯಾರಿಗಲ್ಲ ಬಾಯಿ ನೀಚ. ಅಕ್ಕ ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ರಂಗು, ನೀನಿಲ್ಲ ಅಂತ ಒಂದು ಶೋನು ಹೌಸ್ಫುಲ್ ಆಗ್ಲಿಲ್ಲ. ಅವ್ನ್ ಬಾಯಿ ಮಣ್ಣಾಕ ಆ ನಾಟಕ ಕಂಪ್ನಿ ಓನರು ನೀನಿಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟ. ಓಹ್, ನೀವಾ? ಮುತ್ತು, ಇವರೆಲ್ಲ ನಿಂಗೆ ಗೊತ್ತಾ? ನನ್ನ ರಾಜ ನುಲಿತಾವಳೆ ಕೊಟ್ಬಿಡು. ಏನ್ನ ಇಲ್ಲೂ ನಾಟಕ ಆಡಕ್ ಬಂದ್ಬಿಟ್ರಾ? ಅದು ಹಾಗಲ್ಲ ನನ್ನ ರಾಜ. ಅಣ್ಣ, ಈ ರಂಗನಾಯಕಿ ಇಲ್ಲದೆ ನಾಟಕ ಆಡುವುದಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ಈ ಅಮ್ಮನ್ನ ನಾಯಕಿ ಪಾತ್ರ ಮಾಡಿಸಿದ್ವಿ. ಬಿಡು. ಜನ ಕಲ್ಲೊಡೆದಿರ್ಬೇಕಲ್ಲ. ಅದನ್ನ ಯಾಕೆ ಈ ಬಂಗ್ಲೆಗಿಂತ ದೊಡ್ಡ ಬಂಗ್ಲೆನೇ ಕಟ್ಟಿಸ್ಬೋದಾಗಿತ್ತು. ಅಷ್ಟು ಕಲ್ಲು ಬಿತ್ತು. ಹೌದು, ನಾವೀಗ ಬಂದಿರೋದು ರಂಗನಾಯಕಿನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಜನ ಬಾಡಿ ಬದುಕ್ತಾ ಇದ್ದಾರೆ. ಬಂದಿರೋದು ಇವರು 5 ಜನ. ನೀವು ದೊಡ್ಡ ಮನಸ್ಸು ಮಾಡಿ ಇವ್ರ ಕೆಲಸ ಕೊಟ್ರೆ ಪಾಪ ಇವರು ಬದುಕೋತಾರೆ. ರಂಗನಾಯಕಿ, ನನಗೆ ನಾಟಕದವ್ರು ಹೋದ್ರೆ ಎಷ್ಟು ಗೌರವ ಇದೆ ಅಂತ ನಿನ್ ಗೊತ್ತಿದೆ. ಕೃಷ್ಣ, ಇವ್ರುಗಳೆಲ್ಲ ಏನೇನು ಕೆಲಸ ಮಾಡ್ಬೇಕು ಅಂತ ತಿಳಿಸು. ಹಾಗೆ ನಿಮ್ಮ ಜೊತೆಲೆ ಇವರು ಇರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಸಾವ್ಕಾರ್ರೆ. ಬರ್ರಪ್ಪ, ಮೊದ್ಲೆಲ್ಲ ಸ್ನಾನ ಮಾಡ್ಕೊಳ್ಳಿ. ನಾಟಕದಲ್ಲಿ ನೀನೇನ್ ಪಾತ್ರ ಮಾಡ್ತಿದ್ದೆ? ಗೊಲ್ಲರ ಪಾತ್ರ. ಕೊಟ್ಟಿಗೆಲ್ ದನ ಕರುಗಳಿದೆ, ನೋಡ್ಕೊಂಡು ಇದ್ದು ಬಿಡು. ನೀನೇನ್ ಪಾತ್ರ ಮಾಡ್ತಿದ್ದೆ? ಧೀರ ಸಾಮಂತ. ವಾಚ್ಮನ್ ಡ್ರೆಸ್ ರೆಡಿ ಆಗಿದೆ, ಅದನ್ನ ಹಾಕೊಂಡು ಗೇಟ್ ಕಾಯಕ್ ಹೋಗು. ನೆಕ್ಸ್ಟ್ ಜಾಲ್ರ ಹೊಡಿಯೋದು, ಅದೇ ಜಿಂಗ್ ಚಕ್ ಜಿಂಗ್ ಚಕ್. ಅದಕ್ಕೆ ನಾನಿದ್ದೀನಿ, ನಿನ್ ನನ್ನನ್ ಫಾಲೋ ಮಾಡು. ಆಯ್ತಣ್ಣ. ಶ್ರೀಮತಿ ಕೆಂಗೇರಿ ಅವರೇ, ತಮ್ಮ ಪಾತ್ರ? ನಂದು ಕಥಾನಾಯಕಿಯ ಪಾತ್ರ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಕಿಟ್ ಹಾಕೊಂಡು ಅಲ್ಲಲ್ಲ ಬಕೆಟ್ ನೀರ್ ತುಂಬಿಸ್ಕೊಂಡಿದ್ಬಿಡು. ಮುಟ್ಟಿಗೇನ್ ಕೆಲ್ಸ? ಯಾಕೋ ಡೇಂಜರ್. ತಮ್ಮ ನಾಮಧೇಯ? ಸಿಂಹ. ಯಾವ ಸಿಂಹ? ಸಾಹಸ ಸಿಂಹನ, ಕೆರಳಿದ ಸಿಂಹನ, ಸಿಂಹಾದ್ರಿಯ ಸಿಂಹನ? ಅದ್ಯಾವುದು ಅಲ್ಲ.
ರಾಜ ನರಸಿಂಹ. ನನ್ನ ಹೆಸರು ನರಸಿಂಹ. ನಾನು ಮಾಡುವ ಪಾತ್ರ ರಾಜ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಟರಕ್ 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 ಅಂತ ಹೋಗ್ತಾ ಇದ್ರೆ. ನೀ ಎಲ್ಗೂ ಹೋಗಬೇಡ. ಕುದುರೆಗಳು ಬೇಕಾದಷ್ಟಿದೆ, ಲಾಯದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡು. ಏನು? ಮಹಾರಾಜನಾದ ನಾನು ಕುದುರೆ ಮಾಲೀಸ್ ಮಾಡುವುದು, ಅದರ ಲದ್ದಿ ಎತ್ತುವುದೇ? ಆಗದು. ಆಗದು ಎಂದರೆ ಜಟ್ಕ ಮೇಲೆ ಕೂತ್ಕೊಂಡು ಟಗಡಕ್ 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 ಹೋಗ್ತಾ ಇರು. ಹಾಗನ್ನದಿರು ಸಹೋದರ, ಹಾಗನ್ನದಿರು. ಕುದುರೆ ಲದ್ದಿ ಏನು? ಬೇಕಾದರೆ ಪ್ರಾಣಕಾಂತ, ನಾಥ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನಾಥ? ಇವನು ನಾಟನ, ಗಬ್ಬು ನಾಟ ಅಲ್ವೇ? ನನ್ನ ಮುಂದೆನೆ ಇವನ್ನ ತಪ್ಕೋತಾ ಇದೆಯಲ್ಲ, ನಿನಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಕೃಷ್ಣ, ನಾನ್ ನಿನಗೆ ಅವಾಗ ಹೇಳ್ತಾ ಇರ್ಲಿಲ್ವಾ ನನ್ ಕನ್ಸಲ್ಲೊಬ್ಬ ಮನ್ಮತ ಬರ್ತಾನೆ ಅಂತ? ಮನ್ಮತ ಇವನು ಮನ್ಮತನೇನೆ, ಮಕ ನೋಡಿ ಒಳ್ಳೆ ಕಕ್ಕ ಸೊಳೆ ಒಂಥರ ಇದ್ದಾನಲ್ಲಿ. ಅದೇ ನಗು, ಅದೇ ಪೊಟ್ಟು, ಅದೇ ಜುಟ್ಟು, ಇವತ್ತು ಮನ್ಮತ, ನಿನ್ನ ಪೊಟ್ಟಿಗೂ ಜುಟ್ಟಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಬಿಳ್ಳಂಗೋವಿ ಕೃಷ್ಣನೇ ಅಲ್ಲ. ಏನೇ ಮಾಡ್ತಿದ್ಯಾ? ಕಾಲು 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 ಕಣೆ. ಅಯ್ಯೋ ನಿನ್ನ ಮುಟ್ಟಾಳ. ನಾನೇನಂತ ಮುಟ್ಟಾಳ್ತನ ಮಾಡ್ದೆ? ಸಾವುಕಾರ ಹುಡುಗಿ ನೋಡ್ತಿದ್ ರೀತಿ ಸರಿ ಇಲ್ಲ ಅಂತಂದೆ. ಅಷ್ಟಕ್ಕೆ ನೀವು ನಾನು ಬೈದಿದ್ ನಿನಗಲ್ಲೋ, ನನಗೆ ನಾನೇ ಬೈಕೊಂಡೆ. ರಾಜ ಯಾವಾಗ ಮದುವೆ ಆಗ್ತೀನಿ ಅನ್ನೋ ಆ ಕ್ಷಣ ನನ್ನ ಮಗಳು ಮದುವೆ ಅವನ ಜೊತೆ ಮಾಡಿ ಮುಗಿಸ್ಬಿಡ್ಬೇಕಾಗಿತ್ತು. ಬುದ್ಧಿ ಇಲ್ಲ ನಿಮ್ಗೆ. ಅದಕ್ಕೆ ನನಗೆ ನಾನೇ ಮುಟ್ಟಾಳ ಅಂತ ಬೈಕೊಂಡಿದ್ದು. ಓ, ಈ ಹೊತ್ತಿಗೆ ಆ ಸೊತ್ತೆಲ್ಲ ನಂದಾಗಿರೋದಲ್ಲೋ. ಯಾಮಾರ್ಬಿಟ್ಟೆ. ಏಯ್, ಯಾವಳ ಅವಳು? ರಂಗನಾಯಕಿ ಅಂತೆ, ಯಾವ್ದೋ ಡ್ರಾಮಾ ಕಂಪ್ನಿ ಅವಳು. ನಾಥ, ಮನ್ಮತ, ಯಾಕೀ ಯಾತನೆ, ಯಾಕೀ ಶೋಕ? ರತಿದೇವಿ, ನೀನು ಯಾವುದ್ರ ಮೇಲೆ ಉಸಿರಿಟ್ಕೊಂಡಿದ್ಯೋ ಆ ನನ್ನ ಜುಟ್ಟನ್ನು ರಾತ್ರಿ ಯಾವನೋ ಕಟ್ ಮಾಡ್ಬಿಟ್ಟಿದ್ದಾನೆ. ರತಿದೇವಿ, ಕಟ್ ಮಾಡ್ಬಿಟ್ಟಿದ್ದಾನೆ. ಚಿಂತಿಸದಿರು ಮನ್ಮತ, ಮೀಸೆ ಜುಟ್ಟು ಹೋದರೇನಂತೆ, ಸಿಂಹ ಸಿಂಹನೇ. ನೀನೇ ನನ್ನ ಮನ್ಮತ ರಾಜ, ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರೀತಿ. ಯಾವತ್ತಿದ್ರು ನಾನು ನಿನ್ನವಳು, ನೀನು ನನ್ನವನು. ರತಿದೇವಿ, ನಿನ್ನ ಮಧುರವಾದ ಮಾತುಗಳನ್ನು ಕೇಳಿದ ಕೂಡಲೇ ಗಾಳಿಯಲ್ಲಿ ತೇಲಾಡುವಂತಿದೆ. ಏನಿದು? ಪ್ರಪಂಚನೇ ಹಲ್ಲೋಲ ಕಲ್ಲೋಲವಾಗುತ್ತಿದೆ. ಕಿತ್ತೋದ್ ನನ್ನ ಮಗನೇ, ಅವಳು ನನ್ನವಳು, ನಿನ್ನವಳು ಹೆಂಗ್ಲ ಆಯ್ತಾಳೆ? ನಡಿಲ.
ನೀನು ಹೇಳ್ಬೇಕಂತ ನುಗ್ತಿದ್ಯಲ್ಲ. ಅವನು ಹೇಳ್ಬೇಕಿರದೆ ಮನೆ ಒಳಗೆ ನುಗ್ತಿದ್ದಾನೆ. ಯಾರ್ ತಾವು? ನೋಡೋಕೊಂಥರ ಇದ್ರು, ಮುಖದಲ್ಲಿ ಎಂಥ ದೈವ ಕಳೆ ಅಲ್ಲ. ತಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋಕೆ ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲಯ್ಯ. ಈ ಪ್ರಪಂಚ ಅರ್ಥ ಆಗದಿದ್ದವ್ರಿಗೆ ನರಕ, ಅರ್ಥ ಮಾಡ್ಕೊಂಡ್ರೆ ಅದೇ ಸ್ವರ್ಗ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡವ್ರು ಇದಾರಾ? ಓ ಇದಾರೆ. ಈ ಮನೆ ಯಜಮಾನಿ ಅಮ್ಮ ಇದ್ದಾರೆ. ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲವರು? ಮನೆಯಲ್ಲಿಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ದೇವಸ್ಥಾನಕ್ಕೆ ಹೋದ್ರ? ಅಲ್ಲಿಗೆ ಯಾಕೆ ಹೋದ್ರು? ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಸ್ವಾಮಿ? ದೇವ್ರು ನೋಡಕ್ಕೆ. ಹಾಗಾದ್ರೆ ಇದೇನು? ಅವನಿರೋ ಜಾಗ ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇರ್ತಾರೆ ಹುಚ್ಚಿ ಜನ. ಏನೆಲ್ಲ ಮಕ್ಕ ನೋಡ್ತಾ ಇದ್ರ? ಕೆಲಸ ಮಾಡೋಗಿ ಎಲ್ಲಾರು. ನಾನು ಇಲ್ದಂದ್ರೆ ಅಷ್ಟೇ, ನನ್ ಮಕ್ಳೆಲ್ಲ ಕೆಲ್ಸಾನೇ ಮಾಡೋದಿಲ್ಲ. ಕಳ್ ನನ್ ಮಕ್ಳು ಬರ. ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಹುಚ್ಚು. ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಪದವಿ ಹುಚ್ಚು, ಇನ್ ಕೆಲವರಿಗೆ ಹೆಸರು ಮಾಡೋ ಹುಚ್ಚು. ಆದ್ರೆ ನಿನಗೆ ನಿಮ್ಮ ಮಾವನ್ ಮಗಳನ್ನ ಮದುವೆ ಆಗೋ ಹುಚ್ಚು. ನನ್ನ ಮನಸ್ಸಲ್ಲಿದ್ದು ಇವ್ರಿಗೇನು ಗೊತ್ತಾಯ್ತು? ನಿಜವಾಗ್ಲೂ ದೇವ್ರೇ. ನಮಸ್ಕಾರ ಕಣವ. ನಮಸ್ಕಾರ.